ನೋಡ್ರಿ ನಮ್ಮ ಅಣ್ಣ ಮಗ ನೋಡ್ರಿ ಬದ್ದಾಳ ನೋಡ್ರಿ ನೀರು ಹೊಡಿತು ನೋಡ್ರಿ. ನಾ ಕೊಡಲಿ ಏನಂದ್ರೆ ರಚಕ್ಕೆ ತೊಗೊಂಡು ನಿಂತೀನಿ, ಆಕೆನೇ ತೊಗೊಳ್ತೀನಿ ಅಂತ ಹೇಳ್ರಿ. ಅದಕ್ಕಾಗಿ ನಾನೇ ತೊಗೊಂಡು ನಿಂತೀನಿ ನೋಡ್ರಿ. ಅವೆಲ್ಲ ಒಯ್ದು ಇಡತ್ತಾರ ಹೊರಗೆ. ನಾವೆಲ್ಲ ಪೇಟಿ ಎಲ್ಲ ಒರ್ಸ್ಕೊಳಕತ್ತೀವಿ ನೋಡ್ರಿ. ಇಲ್ಲಿ ಇಷ್ಟೆಲ್ಲ ಸಾಮಾನು ಇವೆಲ್ಲ ತೊಳ್ಕೊಂಡು ಇಟ್ಕೋಬೇಕ್ರಿ ಇವಾಗ. ಭಾಳ ಹೈರಾಣ ಒಂದ್ವಿ. ನಂದು ಕಾಲು ಸುಟ್ಟದ್ರಿ, ಒಂದು ಕೈ ಮುರಿದ, ಅದಕ್ಕೆ ಬಂದನ್ರಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ ರೀ. ಎಲ್ಲರೂ ಹೆಂಗದ ರೀ? ಆರಾಮಿದ್ದೀರಿ ಅನ್ಕೋತ, ನಾವು ಕೂಡ ಆರಾಮಿದ್ದೀವಿ ರೀ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಟೈಮ್ 6:30 ಗಂಟೆ ಟೈಮ್ ಆಗ್ಯದ ರೀ. ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡೀನಿ ರೀ. ಮತ್ತು ಆಮ್ಯಾಗ ಈಗ ಮನೆ ಒಂದು ತೊಳಿಲಿತ್ತೇವೆ ರೀ. ಯಾಕಂದ್ರೆ ಜಾತ್ರೆ ಒಂದು ಸನಿ ಅದಲ್ಲ ರೀ, ಅದಕ್ಕಾಗಿ ಮನೆ ತೊಳಿಲಿತ್ತೇವೆ ರೀ. ಬರ್ರಿ ಅವ್ರು ಏನೇನು ಮಾಡ್ತಾರೆ ನೋಡೋಣ ರೀ. ಅಲ್ಲಿ ನೋಡ್ರಿ ರಚ್ಚು ಅಲ್ಲಿ ಕೂತ ಆಡ್ಲತ್ತಾಳ್ರಿ. ಅಲ್ಲಿ ರಚ್ಚು ಆಡ್ಲತ್ತಾಳ್ರಿ. ಇಲ್ಲಿ ಅವರು ಬಾಂಡೆ ಅಷ್ಟು ಒಂದು ಬಾಂಡೆ ತೆಗಿಲಿತಾರೆ ರೀ. ತೊಳೆವು ಯಾವ್ಯಾವ ಇರ್ತಾವೆ ಒಟ್ಟು ತೊಳೆವು ತೆಗಿಲಿತಾರೆ ರೀ. ಅವು ಚೀಲ ಹಾಕೊಂಡು ಏನೇನು ಮಾಡ್ತದು ಏಕೆ ಅದಕ್ಕೆ ಈಗ ಅಷ್ಟು ಹಾಕಿಡ್ಲತ್ತೀವಿ ರೀ. ಅವು ತೊಳೆದೀವಲ್ಲ ಮೊನ್ನೆ, ಅವು ಹೇಗೆ ಬರ್ಲಾಗ್ಯದನದು ಅಂದ್ರೆ ಅಷ್ಟು ಖಾಲಿ ಮಾಡ್ಲತ್ತೇವೆ ರೀ. ಈಗ ತೊಳಿಬೇಕಲ್ರಿ, ಹಂಗಾಗಿ ಹಾಕಿಡ್ಲತ್ತಾಳ್ರಿ ಆಕಿ ಒಟ್ಟು ಹಂಡೆಗಳು. ರಚ್ಚು ಅಲ್ಲಿ ಆಡ್ಲತ್ತಾಳ್ರಿ. ಹೇಗೆ ಗೋಳಿ ಮಾಡ್ಬಿಡಪ್ಪ, ಗೋಳಿ ಮಾಡ್ಬಿಡ. ಇಲ್ಲಿ ನಮ್ಮ ವೈನಿಯದು ಬಂದಾರ್ರಿ, ನಮ್ಮ ದೊಡ್ಡ ವೈನಿಯದು ಬಂದಾರ್ರಿ. ಅವರು ಭೀ ಮನೆ ತೊಳಿಲಿಗೆ ಬಂದಾರ್ರಿ. ಅಲ್ಲಿ ಮನೆ ಹಿಂದದಾರ, ಇವತ್ತು ಮನೆ ತೊಳಿಲಿಗೆ ಬಂದಾರ್ರಿ. ಅಷ್ಟು ಒಂದೇ ಏನೂ ಮಾಡಿಲ್ರಿ. ಆದ್ರೆ ಈಗ ಅವ್ರವ್ರು ಸಪ್ರೇಟ ಮಾಡ್ಕೊಂಡಾರ ಮನೆ, ಅಷ್ಟು ಮಂದಿ ಮಾಡ್ಕೊಂಡೇವಲ್ರಿ. ಅದಕ್ಕೆ ಅವ್ರ ಮನೆ ತೊಳಿಗೆ ಬಂದಾರ್ರಿ. ಅವರು ಕೆಲಸ ಅಲ್ಲಿ ಬೇರೆ ಕಡೆಗೆ ಇದ್ದರು, ಅವರು ತೊಳಿಗೆ ಬಂದಾರ್ರಿ ಫ್ರೆಂಡ್ಸ. ಅಷ್ಟು ಬಾಂಡೆ ನೋಡ್ರಿ, ನಾ ಒಳಗೆ ಬಕ್ಕೊಳವ ತೆಗಿಬೇಕ್ರಿ. ಮ್ಯಾಲಿಂದ ಇದು ಮಾಡಿದಿ ಹಗ್ಗಗಳು ತೆಗತ್ತು. ಇದು ಫಸ್ಟ್ ಇದೊಂದು ಕೊಲಿ ಸ್ವಚ್ಛ ಮಾಡ್ತೇವ್ರಿ ಫ್ರೆಂಡ್ಸ. ಆಮ್ಯಾಗ ಇದು ಕೊಲಿ ರೀ, ಯಾಕಂದ್ರೆ ಒಟ್ಟು ತಂದು ಮತ್ತೆ ಒಳಗಿಡ್ಬೇಕಲ್ರಿ, ತೊಳೆದು ಮಾಡಿ. ಹಂಗಾಗಿ ಈಗ ತಂದು ಮೊದಲು ಇದು ಸ್ವಚ್ಛ ಮಾಡೋದು ರೀ. ಇದು ಲಾಸ್ಟ್ ಕೊಲಿ ಮೊದಲು ಸ್ವಚ್ಛ ಮಾಡಿ ಆಮ್ಯಾಗ ಇದು ಸ್ವಚ್ಛ ಮಾಡ್ಬೇಕು ರೀ. ಇವೆಲ್ಲ ಇಲ್ಲ ಅಲ್ಲಿ ಒಳಗಿನ ಬಾಂಡೆ ಈಗ ತಂದಿಟ್ಟಿದ್ದೇವೆ ರೀ. ಒಟ್ಟು ಡಬ್ಬಗಳು ಅವು ಇವು ಅದು ಆಗನ ಅದು ತೊಳೆದಾಗನ ಈ ಕಡೆ ತಂದಿಟ್ಟು ಎಲ್ಲ ತೊಳೆದು ಮತ್ತು ಇವು ಒಳಗೆ ಒಟ್ಟು ಇದ್ರೊಳಗೆ ಒಯ್ದು ಇಡ್ಬೇಕು ರೀ. ಮ್ಯಾಗಿಂದು ಇದು ತೆಗ್ಯಾತೊಟ್ಟು ಕಾಲು ನೋಡು, ಕಾಲು ಜಬ್ಬಂಗಿತ್ತು. ಏನು ಹಿಡಿ ನಾ ತೋತೀನಿ. ಈಕಿ ತಿಳಿಸು. ಮತ್ತು ಎಷ್ಟು ಒಳಗಿಂತು ಹಂಗೆ ತಕಾಚು, ನಾ ಇದು ಮಾಡ್ತೀವಿ. ಪೂರ ಸ್ವಚ್ಛ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಅಟ್ಟು ಬಕ್ಳಗೆ ಆಗದಡ ಅಟ್ಟೆಲ್ಲ ಬಾಂಡೆಗಳು ಬಕ್ಳು ಅವ ರೀ. ಇಲ್ಲಿ ನೋಡ್ರಿ ನೀರು ಹೊಡಿತು ನೋಡ್ರಿ. ನಾ ಕೊಡಲಿ ಏನಂದ್ರೆ ರಚ್ಚಕ್ಕೆ ತೊಗೊಂಡು ನಿಂತೀನಿ, ಆಕೆನೇ ತೊಗೊಳ್ತೀನಿ ಅಂತ ಹೇಳ್ರಿ. ಅದಕ್ಕಾಗಿ ನಾನೇ ತೊಗೊಂಡು ನಿಂತೀನಿ. ಅದಕ್ಕೆ ನಾವು ತೊಗೊಂಡು ನಿಂತೀನಿ ರೀ. ಆಕೆಗೆ ರಚ್ಚೋಗ ಅರ್ಸಲೆಂದು ಇರೋ ನೋಡ ಅಲ್ಲಿ ಅದಕ್ಕೆ ಮನೆ ತೊಳಿತಾಳ್ರಿ. ಆಕಿ ಬೊಕ್ಕ ಹೊಡಿಬೇಡ, ನೀರ ಇದತ್ತ ಹಾಕಲಿರಕ್ಕಿತ್ತು. ಅಟ್ಟು ಜೀರಿಗೆ ಹೊಡಿ ಇರ್ಲಕ್ಕ. ಇದು ಮ್ಯಾಲ ಹೊಡಿ, ಮ್ಯಾಲ ವರ್ಷತ್ತು ಮಾಡು ಹಿಡಿ ಅದಕ್ಕೆ.
ಏನು ಉಳಬಿಟ್ಟಿರಲ್ಲ ಏನು ಇರ್ಲತ್ತಿ ಅಲ್ಲಿ ನೋಡು. ಯಾಕಂದ್ರೆ ಇದು ಆಕಿ ತೆಗಿಲಿಕ್ಕೆ ಬರಲ್ಲ ಬಿಟ್ಟಕ್ಕೆ ಆಕಿ ಅಟ್ಟೆ ಇಟ್ಟಿಡ್ರಿ, ಅದಕ್ಕೆ ಮತ್ತೆ ನಾನೇ ತೆಗಿತೀನಿ ರೀ. ನಿಂದ್ರಿ ತಗೋ. ಭಾಳ ಹೈರಾಣದ ರೀ ಇವೆಲ್ಲ ಇದು ಮಾಡ್ಬೇಕಾದ್ರೆ. ಓಸಿ ಮಂದಿ ಇಲ್ಲಿ ಎಷ್ಟು ಮಂದಿ ಹೊಂಟಂಬ್ರಿ ಇದ್ದೇವೆ, ಅಷ್ಟು ಮಂದಿ ಇದ್ದೇವೆ ರೀ. ಹಂಗಾಗಿ ತೊಳೆದು ಬಕ್ಳತ್ತರಿ. ಏಯ್ ಮಳಿ ಸರಿ ರಚ್ಚು ನೋಡ್ರಿ ರಚ್ಚು ಎಗಟ ಹೇಳ್ತಾಳ್ರಿ ಮನೆ ತೊಳೆಯಾಳಿಗೆ. ಹಂಗಾಗಿ ಇದು ಮಾಡಿರ್ತೇವೆ. ಅಲ್ಲಿ ತೊಳಿತಾಳ್ರಿ ಈಕಿ ತೊಗೊಂಡಿತ್ತೀನಿ ರೀ ನಾನು. ಈಗ ಆಕಿ ಬರ್ಬೇಕಾದ್ರೆ ಮತ್ತೆ ಈಗ ಅದು ಒಳಗಿನ ತೊಳ್ಕೊಂಡೆ ಬರ್ತಾಳ್ರಿ. ಮತ್ತು ಅವು ಹೊಸು ಇವು ತೊಳಿಬೇಕಲ್ರಿ, ಇವು ತೊಳೆದೆ ಒಳಗೆ ಇಡ್ಬೇಕಾಗ್ತದ್ರಲ್ಲಿ. ಏನು ಬೇಕು ತಟಲ ಎಲ್ಲ ಹುಳ ತಿಂತದ. ಹುಳ ತಿಂದ? ಓ ಹುಳ ತಿಂದಲ್ಲ ನೋಡ್ರಿ, ತೊಟ್ಟಲು ಎಲ್ಲ ಹುಳ ತಿಂದು ನೋಡ್ರಿ. ಬೇರೆ ಈ ನಡೆಯಲ್ಲೇನಿ ಸದ್ದ ನಡೀತದ ಅಂದ್ರೆ ಒಟ್ಟು ಜಲ್ದಿ ಇದಾಗ್ತದ. ಇದು ಇಚ್ಚಾಡ ಮನ್ಯಾಗಿತ್ತು ರೀ, ಇಲ್ಲಿ ನಮ್ಮ ಅಣ್ಣವ್ರ ಮನ್ಯಾಗ ಇಟ್ಟಿದ. ಹಂಗಾಗಿ ಈಗ ತೊಗೊಂಡಿದ್ದು ಆಚೆ ಇಡ್ಲಕ್ಕೆ. ಈಗ ಅವರು ಮನೆ ತೊಳಿತಾರೆ ಬಂದು. ತೆಲಿಯ ಬೆಳಂಗಿತ್ತು ತೊಳಿತೇನದಕ್ಕೆ ಹೊಳ ತಿನ್ನತ್ತು. ಅದೇ ಅದ ನೋಡು. ಐದು ಪೇಟಿ ಏನು ಅಷ್ಟು ಜಂಗೆ ವಾಕಾಡ್ತಿ ನೋಡ್ತಾಳ. ಒಟ್ಟು ಮುರ್ದಾವತ್ತ ಕೊಂಡಿ ಎಲ್ಲ ಮುರ್ದ. ಹಾಂ ಕೊಂಡಿ ಇವೆಲ್ಲ ಇವಷ್ಟು ಹೊರಗೆ ಇಡ್ಬೇಕು ನೋಡ್ರಿ. ಇವು ಇಲ್ಲಿ ನೋಡ್ರಿ ಅವೆಲ್ಲ ಒಯ್ದು ಇಡತ್ತಾರ ಹೊರಗೆ. ನಾವೆಲ್ಲ ಪೇಟಿ ಅತ್ತೆಲ್ಲ ಒರೆಸ್ಕೊಳಕತ್ತೀವಿ ನೋಡ್ರಿ. ಇಲ್ಲಿ ಇಷ್ಟೆಲ್ಲ ಸಾಮಾನು ಇವೆಲ್ಲ ತೊಳ್ಕೊಂಡು ಇಟ್ಕೋಬೇಕ್ರಿ. ಇವಾಗ ಅವರು ಹೊರಗೆ ಒಯ್ದು ಇಡತ್ತೆ ಹೇಳಿನಿ. ಅವೆಲ್ಲ ಒಯ್ದು ಇಟ್ಟು ಬರತ್ತಾರ ಅಲ್ಲಿ ಹೊರಗೆ. ಯಾಕಂದ್ರೆ ಇವು ತಿಕ್ಕವು ರೀ, ಭಾಳ ಅಂದ್ರೆ ಭಾಳ ಹೊಲಸಾಗ. ಸ್ವಚ್ಛ ಇದ್ದವು ಅಷ್ಟೇ, ಸಣ್ಣ ಸಣ್ಣ ಇದ್ದವು ಇಲ್ಲೇ ತಿಕ್ ಇಡ್ತೀನಿ ರೀ. ದೊಡ್ಡ ಇದ್ದವು ಹೊರಗೆ ಒಯ್ದು ಇಡ್ತೀನಿ ರೀ. ಅಷ್ಟು ಒಯ್ದು ಇಡತ್ತಾರ ನೋಡ್ರಿ ಅಲ್ಲಿ. ಇದೊಂದು ಚೀಲ ಇಷ್ಟು. ಹಾಂ ಅದೊಂದು ಒಯ್ದು ಅವು ಇವಾಗ ಬಾಂಡೆ ತೆಗಿತೀನಿ. ಇವು ನಾವು ಹೋಗೋಕೆ ಕಟ್ಟಿಟ್ಟಿವಲ್ರಿ, ಅವು ಬಾಂಡೆ ಅವ ರೀ. ಆಯಿ ಬಾಂಡೆ ಇಷ್ಟು ದಿನ ಮಾಡೀವಿ, ಆಯಿ ಕಟ್ಟಿಡ್ತಾವತ್ತ. ಅದಕ್ಕೆ ನಮ್ಮ ಬಾಂಡೆ ತೊಗೊಂಡು ಇವಾಗ ಅಡುಗೆ ಮಾಡ್ಬೇಕು ನಾವು. ಅವು ಇಷ್ಟು ತಿಕ್ಕೊಂಡು ನಾ ಇಟ್ಟು ಅಡುಗೆ ಮಾಡೋಕ್ಕೆ ಬಳಸ್ತೀನಿ ರೀ ಅವು. ಅದೆಷ್ಟು ಆಯ್ತು ಮಮ್ಮ, ಇವೆಷ್ಟು ನಾ ತಿಕ್ಕಿಡ್ತೀನಿ ತೋ. ಹಾಂ ತಿಕ್ಕನು ಇವೆಷ್ಟು ತಿಕ್ಕಿಡ್ತೀನಿ. ಇದೊಂದು ಚಲೋ ಅದಲ್ಲ, ಅದು ಇಲ್ಲೇ ಇಡೋದ ಬಾಂಡೆ ಯಾವ ಅವು ಹೊಸ ಬಾಂಡೆ ಅವ. ನೋಡ್ರಿ ಹೊರತ್ತೆ ಅವು ಅಷ್ಟು ಒರೆಸಿ ಒಳಗೆ ಇಡ್ತಾಳ್ರಿ. ಈಗ ಸೂಟು ಗ್ಯಾಸ್ ಅವ್ರಿ, ಸೂಟು ಗ್ಯಾಸ್ ಏನು ಈ ಸ್ವಲ್ಪ ಅವನ್ನ ತೋರಿಸ್ಕೆ ಒಳಗೆ ಇಡ್ತೀವ್ರಿ ಇಟ್ಟಕ್ಕೆ. ಮತ್ತು ಆಮ್ಯಾಗ ತೊಟ್ಟಲದು ಅದು ಒಳಗೆ ತಂದು ಇಡ್ಬೇಕ್ರಿ. ಈ ಪೂರ ತೊಳ್ಕೊಂಡಿದ್ದೀವಿ ರೀ. ರಚ್ಚು ಮನ್ಕೊಂಡಾಳ್ರಿ, ಅದಕ್ಕೆ ಈಗ ಅದೇ ಮಾಡಿದ್ದೇವೆ ರೀ. ಆಕೆ ಮನಗಿಸಿ ಮಾಡ್ಲತ್ತೇವೆ ರೀ. ಇದು ಯಾರ್ದ? ನಮ್ಮದು ಸೂಟಿಗೆ ತೆಗಿರ್ತಾವೆ ನೋಡ್ರಿ. ಆಮ್ಯಾಗ ಇದಾಗನ ಇದು ತೊಳ್ಕೊಬೇಕ್ರಿ ಸದ್ದ. ಒಟ್ಟು ಒಳಗೆ ಇವೆಲ್ಲ ತಿಕ್ಕೊಂಡು ಅವು ಬಾಂಡೆ ಏನವಲ್ರಿ ಡಬ್ಬಗಳು
ಅವೆಲ್ಲ ತಿಕ್ಕೊಂಡು ಒರೆಸಿ ಅಲ್ಲಿ ಒಳಗೆ ಇಡ್ಬೇಕು ರೀ. ಇವೆಲ್ಲ ಆದ ಬಳಕ ಇವೆಲ್ಲ ಆದ ಬಳಕ ಮತ್ತು ಇದು ಎಷ್ಟು ತಿಳ್ಕೊಬೇಕು ರೀ. ಇದು ಬೆಳಗ್ಗೆ ನೋಡು ಮತ್ತೊಂದು ಇಟ್ರೆ ಹೊಡೆಯತ್ತು ಅದೇ ಕುಂದಿರ್ತಿರ್ಬೇಕು. ಕೈಯೇ ಜಗೊಂಡು ಮತ್ತು ಬೆಳುತ್ತ ನೋಡು ಬಾರ್ ರೀತಿ ಇಡಲ್ಲ ಇಡ್ತೀನಿ. ಅದ್ರ ಒಂದು ಸ್ವಲ್ಪ ಇದಾಗುತ್ತೆ. ಒಳಗೆ ತಂದಿದ್ದೇವೆ ನೋಡ್ರಿ. ಒಳಗೆ ಇದು ಒರೆಸಿ ತೊಳ್ಕೊಂಡು ಒಳಗೆ ತಂದಿದ್ದೇವೆ ರೀ. ಇದು ರಾಯಣ್ಣ ತೊಟ್ಟಲ್ ರೀ. ಇದು ಮೊದಲಿನ ರಾಯಣ್ಣ ತೊಟ್ಟಲ್ ಅದ ಇದು. ಈಗ ಹೊಸ ಮಂದಿ ಬಂದಾರ, 3 ಮಂದಿ ಬಂದಾರ. ಅದು ಇಲ್ಲಿ ಎಲ್ಲಿ ಇಡ್ತಿದ್ದಕ್ಕೆ ಒಳಗೆ ಜಾಗ ಇಲ್ಲಿ ಇಡ್ರಿ. ಹಾಗಾಗಿ ಎಲ್ಲ ಹೈರಾಣ ಹೊಂಟದ ಬರ್ರಿ. ಗಾಡಿಗೆ ಹಚ್ಚಿದ ನೋಡು ಬಿಡ. ಇದು ಗೊತ್ತು ನೋಡು ನೋಡಿ. ಇವು ನೋಡ್ರಿ ಅಂಡೆ ನೋಡ್ರಿ. ಇವು ಯಾರ್ಯಾರು ಹೊಸ ಇವು? ಹ್ಞೂ ಇಲ್ಲಿ ಒಳಗೆ ಹೆಂಗೆ ಇಡ್ತಿ? ಇಲ್ಲಿ ಕಡ ಯಾವ್ಯಾವ ಚೀಲನ ಹಾಕಿಡ್ಲತ್ತಾಳ್ರಿ ವರ್ಷ ಯಾಕಂದ್ರೆ ಬಕ್ಕಳಿಗೆ ಅವ್ರಿ ಅದಕ್ಕಾಗಿ ಹಾಕಿಡ್ಲತ್ತಾಳ. ಕುಂದಿರ್ತಾವ ಇಲ್ಲಿ ನೋಡು. ಈಗ ಅದ್ರೊಳಗೆ ಏನು ಇರ್ತೀವಿ ಮತ್ತೆ? ಹಾಂ ಭಾಳ ಹೈರಾಣ ರೀ ಫ್ರೆಂಡ್ಸ್. ಇವೆಲ್ಲ ಮನೆ ತೊಳಿಬೇಕಾದ್ರೆ ಕಂಡಪ್ಟ ಹೈರಾಣ ರೀ. ಹೇಳ್ಬಿಡ್ದು ಆ ಥರ ಆದ ಬಿಡ್ತ. ಜಾತ್ರೆ ಒಂದು ಮನೆ ಬತ್ತಂದ್ರೆ ದೊಡ್ಡ ಹೈರಾಣ ರೀ ನಮ್ಗೆ. ಮನೆ ತೊಳೆದ್ರೆ ಹೆಂಗಿರಲ್ರಿ, ಅದ್ರ ಮನೆಯಾಗೆ ಗವಳು ಭಾಳ ಅದ ರೀ. ಎಲ್ಲ ಬೇಕಾದ ಸಾಮಾನುಗಳು ಇರ್ತಾವೆ, ಹಾಗಾಗಿ ಒಕ್ಕಟದಾಗಲ್ರಿ. ಈ ಥರ ಎಲ್ಲ ಇದಾಗ್ಬಿಡ್ತದೆ ರೀ. ಈಗಂದ್ರೆ ಪೂರ ಬೇಸರ ಮಾಡ್ಕೋತಾಳ ತೊಳಳಿಗೆ. ಅಷ್ಟು ಬಕ್ಕಳು ಬಾಂಡೆ ಇರ್ತಾವೆ ರೀ, ಹಾಗಾಗಿ ಬೇಸರ ಬರ್ತದೆ ರೀ. ಹಿಡಿಸ್ತದದು ಬಾಯಾಗಿ ಬ್ಯಾಟ್ರಿ ಇಡ್ತಾಳೆ, ಏನೂ ಮಾತಾಡಲ್ಲ ಹೇಳಕ್ಕೆ. ಹೇಳಿ ದಮ್ ದಮ್ ದಮ್. ಆಯ್ತಲ್ಲ. ಮತ್ತು ಇದ್ರೊಳಗೆ ಏನು ಇಡ್ತೀರ ಮತ್ತೊಂದು ಹಾಂ ಇದ್ರೊಳಗೆ ಹಾಕಿವೆಲ್ಲ ಜಂಗಿ ಏರಿ ಹೋಗ್ಯಾವ್ರಿ. ಏನು ಮಾಡೋದು ಬರ್ರಿ, ಎಲ್ಲ ಹೈರಾಣ ರೀ. ಜಂಗಿ ಏರಿ ತಿಕ್ಕಿದ್ರು ಭೀ ಹೋಗಲ್ಯಾವ್ರಿ. ಅಷ್ಟು ಭಾಳ ದಿನದು ಬಾಂಡೆಗಳು ಅಲ್ರಿ, ಅದಕ್ಕೆ ಹೋಗಲ್ರಿ. ಎಷ್ಟು ತೊಳೆದ್ರಿ ಹೋಗಂಗಿಲ್ಲ ರೀ. ಆಗದಲ್ಲ ಹಾಂ ನೋಡ್ರಿ. ಅವ್ರಿಗೆ ಗಿಡಕ್ಕೆ ಹಚ್ಚೀನಿ. ಮ್ಯಾಲೆ ಎತ್ತಿ ಇಡ್ಲಕ್ಕೆ ಬರ್ಲಾಗಿತ್ತು, ಅದರಲ್ಲೇ ಅವ್ರಿಗೆ ಹಚ್ಚಿಬಿಟ್ಟೀನಿ. ಸಾಕು ಬಿಡು ಅಷ್ಟೇ. ಈ ಥರ ಭಾಳ ಚೀಲ ಕಟ್ಟಿಟ್ಟಿವಿ ಬಿಡು. ಅಂದ್ರೆ ಮತ್ತು ಹುಳಬಿಟ್ಟು ಸೇರ್ದು ಮಾಡೋದು ಅಂದ್ರೆ ಮನೆ ನಂಗೆ ತೆಗೆಯೋದಾಗ್ತಿತ್ತು ರೀ ಫ್ರೆಂಡ್ಸ್. ಅದಕ್ಕಾಗಿ ದಂಧಿ ಮಾಡಕ್ಕೆ ಏನು ಮಾಡೋದು ಮತ್ತೆ. ಯಾರು ನನಗೆ ಏನ್ರ ಅಂದ್ರೆ ಹಚ್ಚಕ್ಕೆ ಕೂತು ಬಿಡ್ತೀನಿ. ಅಲ್ಲೇ ಕುಂಡಿರ್ತಿ. ಬೋರ ನೋಡು ಕಡವ ತುಂಬರ್ದಾಗ ರಗಡಾಗಿರ್ತಾರ. ಅಲ್ಲಿ ನೀರು ಇರೋಂಗಿಲ್ಲದು ನೋಡ್ರಿ. ನಮ್ಮ ಅಣ್ಣ ಮಗ ನೋಡ್ರಿ ಬದ್ದಾಳ. ಇಲ್ಲ ಲಾಚಿಗೆ ಬಿಡ್ಕೊಳ್ತಾಳ್ರಿ ಮೊಬೈಲ್ ಅಂದ್ರೆ ಗೊತ್ತಿಲ್ರಿ ನೋಡ್ರಿ. ಅವಳತ್ತಳ ಬಂದಾಳ್ರಿ. ಬೇರೆ ಕಡೆ ಇದ್ದಳ್ರಿ, ಅಲ್ಲಿ ಬಡ್ದಾಕಿದ್ದಳ ಅಲ್ಲಿದ್ದಳ್ರಿ. ಅದಕ್ಕೆ ಬಂದಾಳ್ರಿ ಮನೆ ತೊಳ್ಲಿಕ್ಕೆ. ಅದು ಬಂದಾರ ಮೋತಿ ಹಾಕಿ ಮಾಡ್ದಕ್ಕೆ ಆಗ ಆ ಕಡೆಗ
ಮನೆ ತೊಳೆದು ರಗಡಾಗ್ಯದ ನೋಡ್ರಿ ಇವ್ರಿಗೆ. ಅದಕ್ಕೆ ಊಟಕ್ಕೆ ಕೂತಾಳ್ರಿ ಮೈನಿ. ಅವಾಗ ಒಂದು 1.5 ವರ್ಷ ಆಯ್ತು ಹೋಗಿ. ಅಲ್ಲಿ ನೋಡ್ರಿ ನಮ್ಮ ಅಣ್ಣ ಇದು ನಮ್ಮ ಕಾಕನ ಮಗ ಹೊಂಟನ್ರಿ. ಅವಂದು ಕೈ ಮುರಿದ ಬರ್ರಿ, ಏನು ಮಾಡೋದ ಭಾಳ ಹೈರಾಣ ಒಂದು ಭೀ. ನಂದು ಕಾಲು ಸುಟ್ಟದ್ರಿ, ಒಂದು ಕೈ ಮುರಿದ ಅದಕ್ಕೆ ಬಂದನ್ರಿ. ಮನೆ ಕಡೆ ತಿರುಗಾಡಕತ್ತದ್ರಿ. ಇಬ್ಬರು ಜೋಡಾಗಿದ್ದೇವ್ರಿ. ಅದಕ್ಕೆ ಈಗ ಮನೆ ತೊಳೆಯಾಳಿಗೆ ಬಂದಾರ್ರಿ ನಮ್ಮ ಕಾಕನ ಮಗ, ನಮ್ಮ ಅಪ್ಪಂದು ತಮ್ಮನ ಮಗಾರ ಇವರು. ಅದಕ್ಕೆ ಸುಮ್ಮನೆ ಕೂತಿದ್ದೆ ನೋಡ್ರಿ. ಹಿಂಗೆ ಬಂದಿಲ್ಲ